ಬಳ್ಳಾರಿ ನಗರದ ಬ್ರೂಸ್ಪೇಟ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ ತಿಂಗಳ 7ನೇ ತಾರೀಕು ಅಂದರೆ 2 ದಿನಗಳ ಹಿಂದಿನ ರಾತ್ರಿ ಸುಮಾರು ಒಂದು ರಾತ್ರಿ 11ರಿಂದ 11:30 ಒಳಗೆ ಈ ಠಾಣಾ ವ್ಯಾಪ್ತಿಯಲ್ಲಿನ ಒಂದು ಶಾಲೆ, ಆ ಶಾಲೆಯಲ್ಲಿ ಒಂದು ಬಹಳ ಕರಾಳವಾದ ಒಂದು ಕೃತ್ಯದ ಒಂದು ವರದಿ ಆಯಿತು. ಅದರ ಬಗ್ಗೆ ವಿವರ ಕಲೆ ಹಾಕಿದಾಗ ಆ ಶಾಲೆಯಲ್ಲಿ ಒಂದು ಮೇಕ್ ಶಿಫ್ಟ್ ಹಾಸ್ಟೆಲ್ ಥರ ಒಂದು ವ್ಯವಸ್ಥೆ ಇದ್ದು, ಆ ದಿನ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಶಾಲೆಯ ಒಬ್ಬ ಉಪನ್ಯಾಸಕಿಯವರ ನಿಗಾವಣೆಯಲ್ಲಿ ಅಲ್ಲಿ ತಂಗಿದ್ದು, ಆ ರಾತ್ರಿ ಈ ವಿದ್ಯಾರ್ಥಿಗಳೇನಿದ್ರು ಅದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಈ ಸುಮಾರು 7 ಜನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಉಪನ್ಯಾಸಕಿ ಯಾರಿದ್ರು ಅವ್ರ ಮೇಲೆ ಸಹ ಹಲ್ಲೆ ಮಾಡಿ, ಈ ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಸಿನ ಇನ್ನೊಬ್ಬ ಬಾಲಕ ಈ ಹಲ್ಲೆಯ ಪರಿಣಾಮವಾಗಿ ಮೃತ ಹೊಂದಿದ್ದು ವರದಿಯಾಯಿತು. ಆ ಕೂಡಲೇ ನಾವು ಇದೊಂದು ಬಹಳ ಗಂಭೀರ ಸ್ವರೂಪದ ಪ್ರಕರಣ ಅಂತ ಪರಿಗಣಿಸಿ ಠಾಣೆಯಲ್ಲಿ ಒಂದು ಪ್ರಥಮ ವೃತ್ತವನ್ನು ವರದಿ ದಾಖಲಿಸಿ ನಾನು ಸಹ ಆ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಿ, ಹಾಗೆ ಇವರೆಲ್ಲ ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ನಲ್ಲಿ ಅಡ್ಮಿಟ್ ಆಗಿದ್ದರು. ಆ ಕೂಡಲೇ ಹೋಗಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸ್ವಲ್ಪ ಗಂಭೀರ ಸ್ವರೂಪದ ಗಾಯವಿತ್ತು, ಹಿಮೋಥೊರಾಕ್ಸ್ ಆಗಿತ್ತು. ಅದಕ್ಕೆ ವಿಶೇಷ ತಜ್ಞರಿಂದ ಚಿಕಿತ್ಸೆ ಕೊಡಿಸಲಾಯಿತು. ಹಾಗೆಯೇ ಮುಂದುವರೆದು ಇದನ್ನು ನಾವು ಸ್ಥಳದಲ್ಲಿ ಏನು ನಮ್ಮ ಒಂದು ಸೋಕೋ ಟೀಮ್, FSL, ಬೇರೆ ಬೇರೆ ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ಗೆ ಏನು ಕಾಂಪೊನೆಂಟ್ಸ್ ಇರ್ತದೆ ಅದನ್ನೆಲ್ಲ ಬಳಸ್ಕೊಂಡು ನಾವು ಸ್ಥಳದಲ್ಲಿದ್ದ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನ ತಾಳೆ ಹಾಕಿ ನೋಡಿದಾಗ ಈ ಇನ್ನೊಬ್ಬ ಈ ಕಾನೂನಿನ ಸಂಘರ್ಷದಲ್ಲಿರುವ ಇನ್ನೊಬ್ಬ ಬಾಲಕ ಈ ಕೃತ್ಯ ಎಸಗಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿ ಇದರಲ್ಲಿ 2 ಆಯಾಮ ಬಂತು ನಮಗೆ. ಒಂದು ಆ ಬಾಲಕನ ಸೇಫ್ಟಿ, ಅದರ ಬಗ್ಗೆ ಸಹ ನಾವು ಯೋಚನೆ ಮಾಡಲಾಯಿತು. ಹಾಗೆಯೇ ಇದು ಮತ್ತೆ ಇನ್ನೊಂದು ಕೃತ್ಯ ಅದೇ ಫಿಟ್ ಆಫ್ ರೇಂಜ್ನಲ್ಲಿ ಎಲ್ಲೂ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಅಂತ ಒಬ್ಬ ನಟ ಇದ್ದಾರೆ. ಅವ್ರ ಅಭಿಮಾನಿಗಳು ಯಾರಿದ್ದೀರಾ? ಬರ್ತೀನಿ, ನಿಮ್ದು ನಿಮಿಷಕ್ಕೆ ಬರ್ತೀರಿ. ನಾವು ಶಂಕರ್ ನಾಗ್ ಅನ್ನೋ ಮನುಷ್ಯ, ಅವ್ರ ಅಭಿಮಾನಿಗಳು ಇದ್ದೀರಾ? ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಪಂದಿಸ್ತಾರೆ ಅಂದ್ರೆ ಅವ್ರು ಮಾಡಿರೋ ಕ್ರೇಜು ಯಾರೂ ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್, ನಾನು ನಿಮ್ಗೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಏನ್ ಮಾಡ್ಬಿಡ್ತೀರಾ ಅಂದ್ರೆ ಕೂಗಿ ಕೂಗಿ ಬೀದಿಗೆ ತಂದ್ಬಿಡ್ತೀರಾ. ಆರಾಮಾಗಿರ್ಲಿ ಬಿಡಿ. ವಿಷ್ಣುವರ್ಧನ್ ಅಭಿಮಾನಿಗಳು ಹೋಗಿದ್ದು ಸರ್, ಖುಷಿ ಆಯ್ತು. ವೆರಿ ನೈಸ್ ಟು ಮೀಟ್ ಯು. ಇದೆಲ್ಲ ವಿಡಿಯೋ ನೀವೆಲ್ಲ ಹಾಕೊಂಡ್ರು ಪೆಟ್ರೋಲ್ ಬಾಂಬ್ಗಳು, ನೀವೆಲ್ಲ ಪಾಪರಾಜಿ ಬರ್ತಾರ ಅವರು. ಇದೆಲ್ಲ ಹಾಕಿ ಪ್ರಥಮ್ ಪೊಲೀಸರಿಗೆ ಹೇಳಿದ್ದೇನು ಅದು ಹಾಕೊಂಡು ನಡಿಬೇಡಿ. ಅವರು ನಮ್ಮ ಸರ್ರು, ನಮ್ಗೆ ಯಾವಾಗಲೂ ಹೆಮ್ಮೆ. ಮಿಲಿಟರಿ ಅವ್ರ ಬಗ್ಗೆ ಮತ್ತು ಪೊಲೀಸರ ಬಗ್ಗೆ ಬಹಳ